ಕರ್ನಾಟಕದಲ್ಲಿ ವಕ್ಫ್ ಮಂಡಳಿ ಭೂ ವಿವಾದದ ಹಿನ್ನೆಲೆಯಲ್ಲಿ ನಾನು ಬರೆದಿದ್ದ ಪತ್ರ ಪ್ರಧಾನಿ ಕಾರ್ಯಾಲಯದಲ್ಲಿ ಸ್ವೀಕೃತ ಆಗಿದೆ ಅಂತ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಸಕ ಯತ್ನಾಳ್. ವಕ್ಫ್ ಆಸ್ತಿಯ ರಾಷ್ಟ್ರೀಕರಣಕ್ಕಾಗ್ರಹಿಸಿ ಯತ್ನಾಳ್ ಬರೆದಿದ್ದಂತಹ ಲೆಟರ್ ಈಗ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಸ್ವೀಕೃತ ಆಗಿದೆ ಅಂತ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಸಕ ಯತ್ನಾಳ್. ವಕ್ಫ್ ಆಸ್ತಿಗಳನ್ನು ರಾಷ್ಟ್ರೀಕರಣ ಮಾಡುವಂತೆ ಪತ್ರ ಬರೆದಿದ್ರು, ನನ್ನ ಪತ್ರ ಸ್ವೀಕೃತವಾಗಿದ್ದು ಪಿಎಂಒನಿಂದ ಉತ್ತರ ಬಂದಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಶಾಸಕ ಯತ್ನಾಳ್ ಹಂಚಿಕೊಂಡಿದ್ದಾರೆ. ಪ್ರಧಾನಮಂತ್ರಿಯವರ ಕಾರ್ಯಾಲಯಕ್ಕೆ ಯತ್ನಾಳ್ ಬರೆದಿದ್ದಂತಹ ಲೆಟರ್ ಬಹಳ ದೊಡ್ಡ ವಿಚಾರದಲ್ಲಿ ಸದ್ದು ಮಾಡಿತ್ತು. ಆ ಲೆಟರ್ನಲ್ಲಿ ವಕ್ಫ್ ಆಸ್ತಿಯ ರಾಷ್ಟ್ರೀಕರಣ ಆಗಬೇಕು ಅನ್ನೋದನ್ನು ಆಗ್ರಹಿಸಿದ್ರು. ಆ ಲೆಟರ್ ಈಗ ಸ್ವೀಕೃತ ಆಗಿದೆ ಅನ್ನೋದು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಅಧಿಕೃತವಾಗಿ ಗೊತ್ತಾಗಿದೆ ಅಂತ ಆ ಲೆಟರ್ನ ಕಾಪಿ ಜೊತೆಗೆ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಯತ್ನಾಳ್ ಅವ್ರಿಗೆ ಬಂದಿರುವ ಲೆಟರ್ ಇದು ನಾನು ನೀವು ಕಳಿಸಿದ್ರು ಅಷ್ಟೇ, ನೀವು ಕಳಿಸಿರುವ ಪತ್ರ ತಲುಪಿದೆ, ಇದನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರಲಾಗುತ್ತೆ ಅನ್ನೋದು ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಬಂದಿರುವಂಥ ಉತ್ತರ. ಇನ್ನು ಆ ಪತ್ರಕ್ಕೆ ಉತ್ತರ ಅಲ್ಲ ಇದು, ಅಂದ್ರೆ ಪತ್ರ ಬಂದಿದೆ ಅನ್ನೋ ವಿಚಾರಕ್ಕೆ ಮಾತ್ರ ಉತ್ತರ. ಆದರೆ ಇದು ಸ್ವೀಕೃತ ಆಗಿದೆ ಅನ್ನೋದ್ರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಹಿತಿಯನ್ನ ಎಕ್ಸ್ ಮುಖಾಂತರ ಹಂಚಿಕೊಂಡಿದ್ದಾರೆ. ರಾಘವೇಂದ್ರ ಮಾಹಿತಿ ಕೊಡ್ತಾರೆ. ರಾಘವೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟ್ವೀಟ್ ಏನ್ ಹೇಳ್ತಾ ಇದೆ ಸ್ವೀಕೃತಿ ಪತ್ರದ ಬಗ್ಗೆ? ಪ್ರಣತ್, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನಾವು ನೋಡಿದ್ದೀವಿ. ಕಳೆದ ಒಂದು ತಿಂಗಳಿಂದಲೂ ಸಹ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕಾ ಪ್ರಹಾರಗಳು ಸಹ ನಡೀತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಖುದ್ದಾಗಿ ಒಂದು ಪತ್ರವನ್ನ ಪ್ರಧಾನಿ ಅವರಿಗೆ ಬರೀತಾರೆ. ಏನಂದ್ರೆ ಪ್ರಮುಖವಾಗಿ ಈ ಆಸ್ತಿ ಅಂತ ಏನಿದೆ ಇದರ ವಿಚಾರವಾಗಿ ಇದನ್ನ ರಾಷ್ಟ್ರೀಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರವನ್ನ ಸಹ ಬರೆದಿದ್ದಾರೆ. ಈಗ ಪ್ರಧಾನಮಂತ್ರಿ ಅವರ ಕಾರ್ಯಾಲಯಕ್ಕೆ ಅವರ ಪತ್ರ ತಲುಪಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಅವರಿಗೆ ಸ್ವೀಕೃತಿ ಪತ್ರವನ್ನು ಸಹ ಇದೀಗ ಕೊಟ್ಟಿರ್ತಕ್ಕಂಥದ್ದು. ಅದನ್ನ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪತ್ರ ತಲುಪಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಇವ್ರಿಗೆ ಒಂದು ಸ್ವೀಕೃತ ಪತ್ರವನ್ನ ಕಳಿಸಿದ್ದಾರೆ, ಅದನ್ನ ಹಾಕೊಂಡಿದ್ದಾರೆ. ಇದರ ಇಂಟೆನ್ಷನ್ ಇಷ್ಟೇ, ಅಂದ್ರೆ ಮೋದಿ ಅವರು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಟ್ವೀಟ್ ನ ಮಾಡುವ ಮುಖಾಂತರ ಎಲ್ಲರ ಗಮನವನ್ನ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತವೆ. ಈಗ ಮುಂಬರುವ ಅಧಿವೇಶನದಲ್ಲೂ ಸಹ ಇದನ್ನು ಇಟ್ಕೊಂಡು ಬಿಜೆಪಿ ದೊಡ್ಡ ಮಟ್ಟದ ಸವಾರಿಯನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಬೇಕು ಅಂತಾನೂ ಸಹ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಅದರಲ್ಲ ಬೆನ್ನಲ್ಲೇ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರೆದಿರ್ತಕ್ಕಂತಹ ಪತ್ರ ಏನಿದೆ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿತ್ತು. ಜೊತೆಗೆ ಈಗ ಪ್ರಧಾನಮಂತ್ರಿ ಅವರ ಕಚೇರಿಯಿಂದನೂ ಸಹ ಅದಕ್ಕೆ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಆಕ್ಷನ್ ಏನೇ ಅದು ಕ್ರಮ ಕೈಗೊಂಡಿರ್ಬೋದು, ಅದು ಸೆಕೆಂಡ್ರಿ, ಬಟ್ ಅವರ ಪತ್ರ ಈಗ ಹೋಗಿ ತಲುಪಿದೆ ಅನ್ನೋ ಒಂದು ಇಂಟೆನ್ಷನ್ ಅನ್ನ ಈಗ ರಾಜ್ಯದ ಜನತೆಗೆ ಅವರು ಮುಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.